ಯಪ್ಪ ಇದೇನ್ ಕೌಂಡ್ಲಿಕ್ಕೆ ಹೋಯ್ತಾ ಊರಿಕೇರಿ ಒಂದೇ ಆಗಬಾಣ ತಂದ ಯಾದವರು ಪಾಂಡವರು ಎಷ್ಟು ವೈಭವದಿಂದ ಕುಳಿತಿರ್ಬರಲ್ಲೋ ಸಾರಥಿ. ಬಲಿ ಬಲಿ ಸಾರಥಿ ಭೂಪತಿ ಅಮಲನ ವೈಭವ ನೋಡಿದ್ಯಾ? ನೋಡಿದಿರಿ ದೇವ. ಅರಮನೆಯನ್ನು ಸುಂದರಸೆ ಕಂಬ ಕಂಬಕ್ಕೆ ಮಾವಿನ ತೋರಣ ಬಾಳದಿಂಡನ್ನು ಕಟ್ಟಿಸಿರುವನಲ್ಲೋ ಸಾರಥಿ. ಹೌದು ದೇವ. ನಮ್ಮ ಮಾವನಾದ ಕಮಲನು ಅಕ್ಕಯ್ಯಳಾದ ಕಮಲ ಗಾಂಧಿಯು ರತಿಯ ಹುಟ್ಟಿದಾಗಲೇ ಎಣ್ಣೆಗೆ ಕೊಡುತ್ತೇನೆಂದು ಹಿರಿಯರ ಮಾತ್ರದಲ್ಲಿ ಭಾಷಣ ಕೊಟ್ಟು ಗೋಲ್ಲನ ಮಗನಿಗೆ ಮಗಳನ್ನು ಕೊಡುತ್ತೇನೆಂದು ಬಂದಿರುವ ಕಮಲನೆಂಬ ಮದಮೂರ್ಖನು ಇವನನ್ನು ನೋಡಿದಿರಿ ದೇವ. ಸಾರಥಿ ಕೈ ಒಳ್ಳೆಗೆ ದಂಡವನ್ನು ತಿರುವುತ್ತ ಕುಳಿತಿರುವನಲ್ಲ ಇವನಿಗೆ ಸ್ವಲ್ಪವಾದ್ರೂ ನಾಚಿಕವಿಲ್ಲ. ಎಂದಕ್ಕೆ ಕೌರವೇಂದ್ರನ ಸಭೆಯಲ್ಲಿ ಗಡಗಚ್ಚಿಯಾದ ದುಸ್ವಾಸನ ದ್ರೌಪದಿ ಸೀರೆಯನ್ನು ಸೆಳೆಯುವಾಗ ಹೆಂಡತಿಯ ಮಾನವನ್ನು ಕಾಪಾಡದ ಸುಮ್ಮನೆ ಕುಳಿತಿರುವನಲ್ಲ. ಹೌದು ದೇವ. ಭೀಮಸೇನನೆಂಬ ಮದಮೂರ್ಖನು ಇವನನ್ನು ವಿರಾಟ ನಗರದಲ್ಲಿ ಹಣ್ಣವನ್ನು ಕಾಣದ ಅವನು ಹಾಕಿದ ಕೋಳನ್ನು ತಿಂದ ಬೃವನಳನಾಗಿ ಸೀರೆ ಕೂಸವನ್ನು ತೊಟ್ಟು ಕೈಗಳಿಗೆ ಬಳೆ ಹಣ್ಣು ಹಾಕಿ ಹಣೆಯ ಮೇಲೆ ಬೊಟ್ಟನ್ನು ಇಟ್ಟು ನಪಂಸಕನಾಗಿ ಉತ್ತರ ಕುಮಾರಿಗೆ ಬಾಳ ಬಾಳಿದ ನಮ್ಮ ದುರ್ಗದ ಶಿಖಮಣಿ ಇವನೆಲ್ಲ. ಹೌದು ದೇವ. ಎಲ್ಲಾ ಸಾರಥಿ ಇಲ್ಲಿ ನೋಡು. ಓಹೋ ಕೈ ಒಳಗೆ ಸುದರ್ಶನ ಚಕ್ರವಂಪಿಡಿದು 14 ಲೋಕಕ್ಕೆ ಒಡೆಯನೆಂದು ನಾಚಿಕಿಲ್ಲದೆ ಹೇಳುತ್ತ ಸುಭದ್ರೆಯನ್ನು ಅರ್ಜುನನ್ನ ಕೂಡ ಓಡಿ ಹೋಗುವಂತೆ ಮಾಡಿ ತಮ್ಮ ಮಾನವನ್ನೇ ತಾವೇ ಕಳೆದುಕೊಂಡು ಕಂಸನ ಮನೆಯಲ್ಲಿ ಹುಟ್ಟಿ ಸೆರೆಮನೆಯಲ್ಲಿ ಸೇರಿ ದ್ವಾರಕಾವತಿಗೆ ಓಡಿ ಹೋಗ ಬಲಿಗೆ ದೃಷ್ಟನಾದ ಕಪ್ಪ ಬಣ್ಣ ಉಳ್ಳ ಶ್ರೀಕೃಷ್ಣನೆಂಬ ಪಾಪಾತ್ಮನು ಇವನ ನೋಡಿದ ದೇವ. ಸಾರಥಿ ಅಲ್ಲಿ ನೋಡು. ನೋಡಿದಿಲ್ಲ ದೇವ. ಮುಖದ ಮೇಲೆ ಮೀಸೆಯನ್ನ ಬಂದಿಲ್ಲ, ಅಣ್ಣೆಯ ಮೇಲೆ ಬಾಸಿಂಗ ಕಟ್ಟಿಕೊಂಡು ಮದುಮಗನಾಗಿ ಪ್ರತಿಯನ್ನು ಕಲ್ಯಾಣ ಆಗುವುದಕ್ಕೆ ಬಂದಿರುವನಲ್ಲ. ಇವನ ನೋಡಿ ಮನ್ಮಥನೆಂಬ ಹುಡುಗ ಏನು ತಿಳಿಯದ ಹುಡುಗ. ಹೌದು ದೇವ. ಎಲ್ಲ ಸಾರಥಿ ಅಲ್ಲಿ ನೋಡು. ನೋಡಿದಿಲ್ಲ ದೇವ. ಅರಶಿಣ ಕುಂಕುಮವನ್ನು ಕಳಸದಲ್ಲಿ ಇಟ್ಟುಕೊಂಡು ದ್ರೌಪದಿಯನ್ನು ಎದುರುಗೊಂಬುವುದಕ್ಕೆ ಕುಂತಿರುವಳಲ್ಲ. ಹೌದು ದೇವ. ಇವುಗಳ ನೋಡು ನಮ್ಮ ಅಕ್ಕಯ್ಯಳಾದ ಕಮಲ ಗಾಂಧಿಯಮ್ಮ ನೀಚಳ. ಹೌದು ದೇವ. ಸಾರಥಿ ಇಲ್ಲಿ ನೋಡು. ಹೌದು ದೇವ. ಮನ್ಮಥ ನಮ್ ಲಗ್ನ ಆಗುತ್ತೇನೆಂದ ಸಂತೋಷದಿಂದ ಸೋದರ ಮಾಮನಾದ ಕೌಳಿಕನ ಮರೆದ ಸಣ್ಣ ಮಲ್ಲಿಗೆ ಮಲ್ಲಿಗೆ ಹೂಗಳನ್ನು ಮುರಿದ ಮೋದು ಮಗನಾಗಿ ನಿಂತಿರುವಲ್ಲ. ಇವಳ ನೋಡು ರತಿ ಎಂಬ ಮುತ್ತಿನ ಸೊಸೆಯ ಮುತ್ತಿನ ಕಟಾರಿ ಇವಳ ನಡ. ಸಾರಥಿ ಹೇಳುವೆನು ಕೇಳ ಅವಳ ಸಂಗತಿ. ಮದುವೆ ಮಂಟಪದಲ್ಲಿ ಎಲೆ ಅಡಿಕೆ ಅಕ್ಕದ ತುಂಬಿದ ತಟ್ಟೆವನ್ನು ಪಿಡಿದ ಗರ್ತಿ ಅಂತ ಗರ್ತಿ ಅಂತ ತಿರುಗಿ ಹಾಕ್ತಿರುವಳಲ್ಲ. ದುರ್ಯೋಧನನಿಂದ ತುಂಬಿದ ಸಭೆಯಲ್ಲಿ ಹುಟ್ಟಿರುವ ಸೀರೆಯನ್ನು ದುಸ್ವಾಸನಿಂದ ಸೆಳೆಸಿಕೊಂಡ ತನ್ನ ಮಾನವನ್ನೇ ತಾನೇ ಕಳೆದುಕೊಂಡ
ನಡ ದ್ರೌಪದಿ ಎಂಬ ಭ್ರಷ್ಟಳು ಇವಳ ನಡ ಅಲಾ ಸಾರಥಿ ಮೊದಲ ನಮ್ಮ ಮಾವನಾದ ಕಮಲನನ್ನು ಮಾತನಾಡಿಸಿ ನೋಡುವೆ. ಬಾಪ ಮಾವ ನೀವು ಸರ್ಕಾರ ಬಾಪ್ರೆ ಮಾವನಾದ ಕಮಲೇಶ, ಹುಡುಗ ಮತಿಯಾದ ಕೌಡ್ಲಿಕ್ಕನೆ ನೀನು ಮಾಡಿದ್ದ ಸಾಹಸಕ್ಕೆ ಮೆಚ್ಚಿದೆ ಮೆಚ್ಚಿದೆ.